ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಆ ಆನೆ ಮಾವುತನಿಂದ ಹಿಡಿದು ನಾನು ಇಲ್ಲಿವರೆಗೂ ಕೇಳಿಸ್ಕೊಂಬಿಡಿ, ಪೂರ್ತಿ ಕೇಳಿಸ್ಕೊಳ್ಳಿ. ಭೂಮಿ ವಿಚಾರದಲ್ಲಿ ಅನೇಕ ಪ್ರಕರಣಗಳು ಹತ್ಯೆಗಳಾಗೋಗಿದೆ. ಈ SIT ರಚನೆಗೆ ಕೆಲವೇ ದಿನಗಳ ಹಿಂದೆ ಕೇರಳದಲ್ಲೂ ಕೂಡ ಕಣ್ಣೂರಿನಲ್ಲಿ ಒಂದು ಕೇಸ್ ದಾಖಲಾಯ್ತು. ಅಲ್ಲಿನ ಅನೀಶ್ ಅನ್ನೋ ವ್ಯಕ್ತಿ ಹೇಳ್ತಾರೆ, ನನ್ನ ತಂದೆಯನ್ನು ಕೂಡ ಧರ್ಮಸ್ಥಳದಲ್ಲಿದ್ದ ಭೂಮಿ ವಿಚಾರಕ್ಕೇನೆ ಮರ್ಡರ್ ಮಾಡಲಾಯಿತು. ಅಂದ್ರೆ ಇಲ್ಲಿ ಅತ್ಯಾಚಾರ, ಹೆಣ್ಣು ಮಕ್ಕಳ ಕೊಲೆ ಅನ್ನೋದು ಸೆಕೆಂಡರಿ ಕ್ರೈಮ್. ಪ್ರೈಮರಿ ಕ್ರೈಮ್ ಇಸ್ ಭೂ ವ್ಯಾಜ್ಯ, ಭೂಮಿಯನ್ನ ಕಬಳಿಸುವ ಹುನ್ನಾರ. ಹಿಂಗ ಬರ್ತಿದ ಆರೋಪ. ನೀವ್ ಹೇಳ್ದಂಗೆ ಇದು ದಶಕಗಳಿಂದ ಕೇಳೋಕ್ ಸಿಗ್ತಾ ಇದೆ. ಎಷ್ಟು ಭೂವ್ಯಾಜ್ಯದ ಕೇಸ್ ಧರ್ಮಸ್ಥಳದವ್ರ ಮೇಲಿದೆ? ಧರ್ಮಸ್ಥಳದವರ ಮೇಲೆ ಎಷ್ಟು ಭೂವ್ಯಾಜ್ಯದ ಕೇಸ್ ಇದೆ? ದಾಖಲಿಸೋಕ್ ಬಿಡೋಲ್ಲ ಅಂತ ಕೂಡ ಹೇಳ್ತಾರೆ ಪ್ರಭಾವಿಗಳು. ಅವ್ರ ವಿರುದ್ಧ ಕೇಸ್ ಹಾಕ್ಲಿಕ್ಕೆ ಸಾಧ್ಯನಾ? ಈಗ ಬಂದು ಇವರು 1000 ಜನ 100 ಜನ ಊತಿರೋದನ್ನ ತೋರಿಸ್ತೀನಿ ಅಂತ ಬಂದಾಗ ಯಾಕೆ ಪ್ರಭಾವ ಕಮ್ಮಿ ಆಗಿದೆಯೇನು? ಇವತ್ತು ರಾಜ್ಯಸಭಾ ಮೆಂಬರ್ ಅಲ್ವಾ ಅವರು? ಇವತ್ತೇನು ಪ್ರಭಾವ ಕಮ್ಮಿ ಆಗಿದೆಯಾ? ಇವತ್ತು ಅದೇ ಊರಿನಲ್ಲಿ ನಿಂತ್ಕೊಂಡು ನಾನು ನೋಡಿದೀನಿ, ನಾನು ಅವ್ರ ವಿರುದ್ಧ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪ್ರಭಾವ ಕಮ್ಮಿ ಆಗಿದೆಯಾ? 12 ವರ್ಷಗಳಿಂದ ಅದನ್ನ ಟಾರ್ಗೆಟ್ ಮಾಡ್ಕೊಂಡು ಬೇಜಾನ್ ಹೋರಾಟಗಳಾಗಿದೆ. ಯಾರಿಗಾದ್ರೂ ಒಂದು ಅಟ್ಯಾಕ್ ಆಗಿದೆಯಾ? ಯಾರ್ದಾದ್ರೂ ಮರ್ಡರ್ ಆಗಿದೆಯಾ? ಈ ನಡೆದಂತ ಮೊನ್ನೆ 3 ಜನ ಯೂಟ್ಯೂಬ್ ಮೇಲೆ ನೋಡಿದ್ರೆ ನಮಗೆ ಬೇಜಾರಾಗುತ್ತಲ್ಲ. ಒಂದು ವಿಷಯ ನೀನು ನನ್ಗೆ ಹೇಳ್ತೀನಿ, ಮೊನ್ನೆ ನಡೆದ ವಿಚಾರಕ್ಕೆ ನಾನು ಮಾಧ್ಯಮಗಳಲ್ಲಿ ಇದೇ ಮಾಧ್ಯಮಕ್ಕೆ ಹೇಳಿದೆ, ತಪ್ಪೇ